Good morning, friends. Welcome to the next video. This video contains the remaining part of setup and carry forward of the losses. In the earlier video, we were discussed about how to use the income of salary to set up the losses of other heads and how the setup and carry forward has been affected in case of income from business, right? Today we shall discuss remaining other three heads. So first one is income from business or profession. So friends, this head is classifying into two categories for purpose of setup and carry forward of the losses. First one is speculative businesses and another one is non-speculative businesses. In case of speculative business, inter-source setup, loss from a speculative business can be set up or adjust against income from another speculative business only in the previous year and not against income from non-speculative business. ಅಂದರೆ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ದ ಲಾಸ್ ಏನರ ಇತ್ತಪ್ಪ ಅಂತಂದರೆ ಅದನ್ನು ಕೇವಲ ಇನ್ನೊಂದು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ದ ಇನ್ಕಮ್ದೊಳಗೆ ಮಾತ್ರ ನಾವು ಅಡ್ಜಸ್ಟ್ ಮಾಡ್ತೀವಿ, ಅದನ್ನು ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ದೊಳಗೆ ನಾವು ಅಡ್ಜಸ್ಟ್ ಮಾಡೋದಿಲ್ಲ. ಈ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂದರೆ ಏನು ರೀ? ದ ಬಿಸ್ನೆಸ್ ವಿಚ್ ಇಸ್ ಡಿಪೆಂಡ್ಸ್ ಅಪಾನ್ ದ ಅನ್ಸರ್ಟೆಂಟೀಸ್ ಅಂತ ಹೇಳ್ತೀವಿ. ಈಗ ಪರ್ಚೇಸಿಂಗ್ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಆ್ಯಂಡ್ ಸೆಲ್ಲಿಂಗ್ ಶೇರ್ಸ್ ಅಂದರೆ ಸ್ಟಾಕ್ ಮಾರ್ಕೆಟ್ದಾಗ ನಾವೇನೊಂದು ಟ್ರಾನ್ಸಾಕ್ಷನ್ಸ್ ಮಾಡ್ತೀವಲ್ಲ ಅವಕ್ಕೆ ನಾವು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂತೇಳಿ ನಾವು ಟ್ರೀಟ್ ಮಾಡ್ತೀವಿ. ಆ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ದು ಲಾಸ್ ಏನ್ರಿ ಇತ್ತು ಅಂದರೆ ಆ ಲಾಸನ್ನು ನಾವು ಇನ್ನೊಂದು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ದಾಗ ಮಾತ್ರ ಅಡ್ಜಸ್ಟ್ ಮಾಡ್ತೀವಿ, ಬೇರೆ ಯಾವುದೇ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ದೊಳಗೆ ನಾವು ಅದನ್ನು ಅಡ್ಜಸ್ಟ್ ಮಾಡೋದಿಲ್ಲ. ಕ್ಲಿಯರ್? ಇಫ್ ದರ್ ಇಸ್ ಲಾಸ್ ಆಫ್ಟರ್ ಇಂಟರ್ ಸೋರ್ಸ್ ಸೆಟಪ್ ಅಂದರೆ ಏನು ರೀ? ಒಂದೇ ಸೋರ್ಸ್ದೊಳಗೆ ಇರ್ತಕ್ಕಂಥ ಲಾಸ್ ಮತ್ತು ಇನ್ಕಮನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಇಂಟರ್ ಸೋರ್ಸ್ ಸೆಟಪ್ ಅಂತ ಹೇಳ್ತೀವಿ. ಇದು ಇಂಟರ್ ಸೋರ್ಸ್ ಸೆಟಪ್ ಆದ ನಂತರ ಭೀ ಲಾಸ್ ಉಳಿತಂದ್ರೆ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅದನ್ನು ದ್ಯಾಟ್ ಲಾಸ್ ಕ್ಯಾನ್ ಬಿ ಫಾರ್ವರ್ಡೆಡ್ ಫಾರ್ ದ ನೆಕ್ಸ್ಟ್ 4 years. ಅಂದರೆ ಅದನ್ನು ಬೇರೆ ಯಾವುದೇ ಹೆಡ್ದ ಇನ್ಕಮ್ದೊಳಗೆ ನಾವು ಅಡ್ಜಸ್ಟ್ ಮಾಡೋಕ್ಕೆ ಬರೋದಿಲ್ಲ. ಅದು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಇತ್ತಂದರೆ ಇಟ್ ಕೆನ್ ನಾಟ್ ಬಿ ಅಡ್ಜಸ್ಟೆಡ್ ಅಗೇನೆಸ್ಟ್ the income from any other heads, even though income from non-speculative business also, right? That's why it should be carry forward for the next 4 years. ಅದನ್ನು ಮುಂದಿನ 4 ವರ್ಷದೊಳಗೆ ಅದನ್ನು ನಾವು ತೊಗೊಂಡು ಹೋಗ್ತೀವಿ. ಆ್ಯಂಡ್ ಇಫ್ ದೆರ್ ಇಸ್ ಇನ್ಕಮ್ ಆಫ್ಟರ್ ಇಂಟರ್ ಸೋರ್ಸ್ ಸೆಟಪ್ ಆದ ನಂತರ ಇನ್ಕಮ್ ಉಳಿತು ಅಂದರೆ, ಲಾಸ್ ಉಳಿತು ಅಂದರೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಇನ್ಕಮ್ ಉಳಿತು ಅಂದರೆ ಏನು ಮಾಡ್ತೀವಪ್ಪ ಅಂದರೆ ದ್ಯಾಟ್ ಇನ್ಕಮ್ ಕ್ಯಾನ್ ಬಿ ಯೂಸ್ ಟು ಸೆಟ್ ಅಪ್ ದ ಲಾಸ್ ಫ್ರಮ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸಸ್. ಈ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ದು ಲಾಸ್ ಇತ್ತು ಅಂದ್ರೆ ಆ ವರ್ಷದೊಳಗೆ ಅದನ್ನು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ದೊಳಗೆ ನಾವು ಅಡ್ಜಸ್ಟ್ ಮಾಡ್ತೀವಿ. ದಿಸ್ ಈಸ್ ಕಾಲ್ಡ್ ಇಂಟ್ರಾ ಸೋರ್ಸ್ ಸೆಟಪ್ ಅಂತ ಹೇಳ್ತೀವಿ. ಇಂಟ್ರಾ ಸೋರ್ಸ್ ಸೆಟಪ್ ಅಂತ ಹೇಳ್ತೀವಿ. ಅಂದರೆ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ದು ಲಾಸನ್ನು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ದು ಇನ್ಕಮ್ದೊಳಗೆ ಅಡ್ಜಸ್ಟ್ ಮಾಡಿದ್ವಿ ಅಥವಾ ಸೆಟಪ್ ಮಾಡಿದ್ವಿ ಅಂದರೆ ಆ ಒಂದು ಪ್ರೊಸೆಸ್ಗೆ ನಾವೇಂತೀವಿ ಅಂದರೆ ಇಂಟ್ರಾ ಸೋರ್ಸ್ ಸೆಟಪ್ ಅಂತೇಳಿ ಟ್ರೀಟ್ ಮಾಡ್ತೀವಿ. ಕ್ಲಿಯರ್? ಇದಾದ ನಂತರ ಮೊದಲು ನಾವು ಇಂಟರ್ ಸೋರ್ಸ್ಗೆ ಹೋಗ್ತೀವಿ, ಆಮೇಲೆ ಸೋರ್ಸ್ಗೆ ಹೋಗ್ತೀವಿ, ದೆನ್ ಇಂಟರ್ ಹೆಡ್ಗೆ ಬರ್ತೀವಿ. ಕ್ಲಿಯರ್? ಇಫ್ ದೆರ್ ಇಸ್ ಅ ಇನ್ಕಮ್ ಆಫ್ಟರ್ ಇಂಟ್ರಾ ಸೋರ್ಸ್ ಸೆಟಪ್ ಅಂದರೆ ಇಂಟ್ರಾ ಸೋರ್ಸ್ ಸೆಟಪ್ ಆದ ನಂತರ ಭೀ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಉಳಿತು ಅಂದರೆ ದ್ಯಾಟ್ ಇನ್ಕಮ್ ಮೇ ಬಿ ಯೂಸ್ ಟು ಸೆಟ್ ಅಪ್ ದ ಲಾಸಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಆ್ಯಂಡ್ ಲಾಸಸ್ ಫ್ರಮ್ ಅದರ್ ಸೋರ್ಸಸ್ ಎಕ್ಸೆಪ್ಟ್ ಲಾಸ್ ಫ್ರಮ್ ರೇಸಾರ್ಸ್ ಲಾಸನ್ನು ಬಿಟ್ಟು ಉಳಿದ ಲಾಸ್ ಏನದಲ್ಲ ಅದನ್ನು ನಾವು ಸೆಟಪ್ ಮಾಡ್ಬೋದು. ಇಲ್ಲಿ ಯಾವ್ಯಾವ ಮಾಡ್ಬೋದು ರೀ? ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ದೊಳಗೆ ಹೌಸ್ ಪ್ರಾಪರ್ಟಿ ಲಾಸ್ ಇತ್ತಂದರೆ ಸೆಟಪ್ ಮಾಡ್ಬೋದು, ಮತ್ತು ಲಾಸ್ ಫ್ರಮ್ ಅದರ್ ಸೋರ್ಸಸ್ ಎಕ್ಸೆಪ್ಟ್ ಲಾಸ್ ಫ್ರಮ್ ರೇಸಾರ್ಸ್ ಇದನ್ನು ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಆ್ಯಂಡ್ ಇಫ್ ದೆರ್ ಇಸ್ ಅ ಇನ್ಕಮ್ ಆಫ್ಟರ್ ಇಂಟರ್ ಹೆಡ್ ಸೆಟಪ್ ದೆನ್ ದ್ಯಾಟ್ ಇನ್ಕಮ್ ಶುಡ್ ಬಿ ಟೇಕನ್ ಟು ದಿ GTI. ಇಷ್ಟೆಲ್ಲ ಮ್ಯಾಟ್ರಮ್ಸ್ ಮತ್ತು ನಮಗೆ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಉಳಿತು ಅಂದರೆ ಆ ಇನ್ಕಮ್ನ ನಾವು ಡೈರೆಕ್ಟ್ಲಿ ಇಲ್ಲಿ ತೊಗೊಂಡು ಹೋಗ್ತೀವಿ ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್ಗೆ ತೊಗೊಂಡು ಹೋಗ್ತೀವಿ. ಕ್ಲಿಯರ್? ಇದು ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಇನ್ನು ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ದು ಏನದ ಅನ್ನೋದನ್ನು ನೋಡೋಣ ಬನ್ನಿ. ಫಸ್ಟ್ ನಾವು ಇಂಟರ್ ಸೋರ್ಸ್ ಸೆಟಪ್ದೊಳಗೆ ಏನು ಮಾಡ್ತೀವಿ? ಒಂದು ಬಿಸ್ನೆಸ್ ಲಾಸನ್ನು ಇನ್ನೊಂದು ಬಿಸ್ನೆಸ್ ಲಾಸ್ ಇನ್ಕಮ್ದೊಳಗೆ ಅಡ್ಜಸ್ಟ್ ಮಾಡ್ತೀವಿ. ಇದಕ್ಕೆ ನಾವು ಇಂಟರ್ ಸೋರ್ಸ್ ಸೆಟಪ್ ಅಂತ ಹೇಳ್ತೀವಿ. ಕ್ಲಿಯರ್? ಲಾಸ್ ಫ್ರಮ್ ಒನ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಕ್ಯಾನ್ ಬಿ ಸೆಟಪ್ ಅಗೇನೆಸ್ಟ್ ಇನ್ಕಮ್ ಆಫ್ ಅನದರ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಅಂದರೆ ಇಲ್ಲಿ ನೀವು ಒಂದಕ್ಕಿಂತ ಹೆಚ್ಚು ಬಿಸ್ನೆಸ್ ಮಾಡ್ತಿದ್ದೀರಿ ಅಂದರೆ ಆವಾಗ ಇಂಟರ್ ಸೋರ್ಸ್ ಬರ್ತದೆ.
ಸೊ ಒಂದು ಬಿಸ್ನೆಸ್ ಲಾಸ್ ಕೊಟ್ಟು ಇನ್ನೊಂದು ಬಿಸ್ನೆಸ್ ಇನ್ಕಮ್ ಕೊಟ್ಟಿತ್ತಂದ್ರೆ ಆ ಲಾಸ್ ಅದನ್ನು ಇನ್ಕಮ್ದೊಳಗೆ ನಾವು ಅಡ್ಜಸ್ಟ್ ಮಾಡ್ತೀವಿ, ಅದಕ್ಕೆ ಇಂಟರ್ ಸೋರ್ಸ್ ಸೆಟಪ್ ಅಂತೇಳಿ ಹೇಳ್ತೀವಿ. ಈ ಪ್ರೊಸೆಸ್ ಆದ ನಂತರ ಐದರಲ್ಲಿ ಲಾಸ್ ಇರ್ಬೋದು ಅಥವಾ ಇನ್ಕಮ್ ಇರ್ಬೋದು. ಕ್ಲಿಯರ್? ಆಫ್ಟರ್ ದಿಸ್ ಇಫ್ ದೇರ್ ಈಸ್ ಅ ಲಾಸ್, ಸಪೋಸ್ ಲಾಸ್ ತೋರ್ರಿ, ಇದು ನಾವು ಇಂಟರ್ ಸೋರ್ಸ್ ಆದ ನಂತರ ಇನ್ಕಮ್ ಕಡಿಮೆ ಬಿದ್ದು ಲಾಸ್ ಜಾಸ್ತಿ ತಂದ್ರೆ ಅವಾಗ ಅಗೇನ್ ಏನು ಉಳಿತದೆ, ಲಾಸ್ ಉಳಿತದೆ. That loss can be adjusted against income from any speculative business, and this is called inter-source setup. Again ನಾವು ಈಗಾಗಲೇ ನೋಡಿದ್ವಿ ಇಂಟರ್-ಸೋರ್ಸ್ ಸೆಟಪ್ ನೋಡಿದ್ವಿ. ಸಪೋಸ್ ಇಂಟರ್ ಸೋರ್ಸ್ ಆದ ನಂತರ ಲಾಸ್ ಉಳಿತಪ್ಪ ಅಂದ್ರೆ ಅದನ್ನು ನಾವು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ದೊಳಗೆ ಲೆಸ್ ಮಾಡ್ಬೋದು, ಈಗಾಗಲೇ ನೋಡಿದ್ವಿ. ಅದಕ್ಕೆ ನಾವು ಹೇಳ್ತೀವಿ ಇಂಟ್ರಾ-ಸೋರ್ಸ್ ಸೆಟಪ್ ಅಂತ ಹೇಳ್ತೀವಿ. ಆಫ್ಟರ್ ಇಂಟ್ರಾ-ಸೋರ್ಸ್ ಸೆಟಪ್, ಇಫ್ ದೇರ್ ಇಸ್ ಅ ಲಾಸ್, ಇಂಟ್ರಾ-ಸೋರ್ಸ್ ಸೆಟಪ್ ಆದ ನಂತರ ಭೀ ಲಾಸ್ ಉಳಿತಂದ್ರೆ ದ್ಯಾಟ್ ಲಾಸ್ ಕ್ಯಾನ್ ಬಿ ಅಡ್ಜಸ್ಟೆಡ್ ಬೈ ಇಂಟರ್-ಹೆಡ್ ಸೆಟಪ್. ದಟ್ ಈಸ್ ದ ರಿಮೈನಿಂಗ್ ಲಾಸ್ ಮೇ ಬಿ ಅಡ್ಜಸ್ಟೆಡ್ ಅಗೇನ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, income from capital gain, and income from other sources except income from race horse and winning from lotteries, card games, etc. Is it right? ಸೊ ಈ ಲಾಸನ್ನು ನಾವು ಸ್ಯಾಲ್ರಿದೊಳಗೆ ಅಡ್ಜಸ್ಟ್ ಮಾಡೋಕ್ಕೆ ಬರೋದಿಲ್ಲ. ಸ್ಯಾಲ್ರಿ ಬಿಟ್ಟು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಅಸೆಟ್ ಆ್ಯಂಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ದೊಳಗೆ ನಾವು ಈ ಒಂದು ಲಾಸನ್ನು ಅಡ್ಜಸ್ಟ್ ಮಾಡ್ಬೋದು. ಇದು ಇಂಟರ್ ಹೆಡ್ದೊಳಗೆ. ಕ್ಲಿಯರ್? ಆ್ಯಂಡ್ ಇಫ್ ದರ್ ಇಸ್ ಅ ಇನ್ಕಮ್ ಆಫ್ಟರ್ ಇಂಟ್ರಾ-ಸೋರ್ಸ್ ಸೆಟಪ್, ಇಂಟರ್ ಸೋರ್ಸ್ ಸೆಟಪ್ ಆದ ನಂತರ ಇನ್ಕಮ್ ಉಳಿತು ಅಂದರೆ ದ್ಯಾಟ್ ಇನ್ಕಮ್ ಮೇ ಬಿ ಯುಟಿಲೈಸ್ಡ್ ಟು ಸೆಟಪ್ ದ ಲಾಸಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಆ್ಯಂಡ್ ಲಾಸಸ್ ಫ್ರಮ್ ಅದರ್ ಸೋರ್ಸಸ್ ಎಟ್ಸೆಟ್ರಾ. ಇವೆರಡತ್ರನ ಮಾತ್ರ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ದೊಳಗೆ, ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ದೊಳಗೆ ಅಡ್ಜಸ್ಟ್ ಮಾಡ್ಬೋದು. ಯಾವುದ್ರಿ? ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಆ್ಯಂಡ್ ಲಾಸ್ ಫ್ರಮ್ ಅದರ್ ಸೋರ್ಸಸ್ ಎಕ್ಸೆಪ್ಟ್ ಲಾಸ್ ಆಫ್ ರೇಸ್ ಹಾರ್ಸ್. ಇಸ್ ಇಟ್ ರೈಟ್? ಆ್ಯಂಡ್ ಇಫ್ ದರ್ ಇಸ್ ಅ ಇನ್ಕಮ್ ಆಫ್ಟರ್ ದಿಸ್ ಇಂಟರ್ ಸೋರ್ಸ್ ಆದ ನಂತರ ಅಥವಾ ಇಂಟರ್ ಹೆಡ್ ಆದ ನಂತರ ಇನ್ಕಮ್ ಉಳಿತು ಅಂದ್ರೆ ಆ ಇನ್ಕಮ್ನ ನಾವೇನು ಮಾಡ್ತೀವಿ, ಡೈರೆಕ್ಟ್ಲಿ ಜಿ ಟಿ ಐಗೆ ತೊಗೊಂಡು ಹೋಗ್ತೀವಿ. ಮತ್ತು ಇನ್ನೊಂದು, ಈ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಉಳಿತಪ್ಪ ಅಂದ್ರೆ ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಯಾವಾಗ ಇಂಟರ್ ಹೆಡ್ ಸೆಟಪ್ ಆದ ನಂತರ ಸಹಿತ ಲಾಸ್ ಉಳಿತು ಅಂದರೆ ಅವಾಗ ನಾವು ಏನು ಮಾಡ್ತೀವಿ, ಕ್ಯಾರಿ ಫಾರ್ ಎಕ್ಸಾಂಪಲ್ ಈಗ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ 1,00,000 ರೂಪಾಯಿ ತಿಳ್ಕೊಳ್ಳಿ. ಅದರ ಜೊತೆಗೆ ನಿಮಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 10,000 ಅದ, ದೆನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಒಂದು 50,000 ಅದ. ಸೊ ಟೋಟಲ್ ಎಷ್ಟಾಯ್ತು? 60,000 ಆಯ್ತು. ಆ 60 ಅಥವಾ ಕ್ಯಾಪಿಟಲ್ ಗೇನ್ ಒಂದು 15,000 ಅದ, ಸೊ 10,000 ಅದ. ಸೊ ಹಿಂಗಾಗಿ ಅಲ್ಲಿ ನಿಮ್ಗೆ ಶಕ್ತಿ ಎಷ್ಟು ಅಂದ್ರೆ 70,000 ಸಿಕ್ತು, ಬಟ್ ನಿಮ್ಮ ಲಾಸ್ ಎಷ್ಟದ? ₹1,00,000 ಅದ. ಸೊ ಹಿಂಗಾಗಿ ಆ 70,000 ಒಳಗೆ ₹1,00,000 ನಾವು ಅಡ್ಜಸ್ಟ್ ಮಾಡಿದಾಗ ಹಾಗೆ ನಮಗೆ 30,000 ಲಾಸ್ ಉಳಿತದೆ. ಆ ಲಾಸನ್ನು ಮುಂದಿನ 8 ವರ್ಷ ತನಕ ಅದನ್ನು ಏನು ಮಾಡ್ಬೋದು, ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಕ್ಲಿಯರ್? ಎಸ್. ಇಲ್ಲಿ ಆರ್ಡರ್ ಆಫ್ ಸೆಟಪ್ ಇದೆ. ಇಂಟರ್ ಸೋರ್ಸ್ ಸೆಟಪ್ ಫಸ್ಟ್ಗೆ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಪ್ರೆಸೆಂಟ್ ಲಾಸನ್ನು ಕ್ಯಾರಿ ಫಾರ್ವರ್ಡ್ ಲಾಸ್ ಕ್ಯಾನ್ ಬಿ ಸೆಟಪ್ ಅಗೇನ್ಸ್ಟ್ ಇನ್ಕಮ್ ಫ್ರಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಆ್ಯಂಡ್ ನಾಟ್ ಫ್ರಮ್ ಎನಿ ಅದರ್ ಇನ್ಕಮ್ ಅಂತ ಹೇಳ್ತೇವೆ ನಾವು. ಅಂದರೆ ಸ್ಪೆಕ್ಯುಲೇಟಿವ್ ಪ್ರೆಸೆಂಟ್ ಲಾಸು ಮತ್ತು ಕ್ಯಾರಿ ಫಾರ್ವರ್ಡ್ ಲಾಸ್ ಏನೈತಲ್ಲ ಅದನ್ನು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ದ ಇನ್ಕಮ್ದಾಗ ಮಾತ್ರ ನಾವು ಅಡ್ಜಸ್ಟ್ ಮಾಡ್ತೀವಿ ಫಸ್ಟು. ಸೆಕೆಂಡು, ನಾನ್ ಸ್ಪೆಕ್ಯುಲೇಟಿವ್ ಪ್ರೆಸೆಂಟ್ ಲಾಸ್ ಮತ್ತು ಕ್ಯಾರಿ ಫಾರ್ವರ್ಡ್ ಲಾಸ್ ಕ್ಯಾನ್ ಬಿ ಸೆಟಪ್ ಅಗೇನ್ಸ್ಟ್ ಇನ್ಕಮ್ ಫ್ರಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಆ್ಯಂಡ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಎರಡತ್ರೊಳಗೆ ನಾವು ಇದನ್ನು ಅಡ್ಜಸ್ಟ್ ಮಾಡ್ಬೋದು. ದೆನ್ ಅನ್ಅಬ್ಸಾರ್ಬ್ಡ್ ಎಕ್ಸ್ಪೆನ್ಸಸ್ ಆ್ಯಂಡ್ ಅನ್ಅಬ್ಸಾರ್ಬ್ಡ್ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಕ್ಯಾನ್ ಬಿ ಸೆಟಪ್ ಅಗೇನ್ಸ್ಟ್ ಇನ್ಕಮ್ ಫ್ರಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಆ್ಯಂಡ್ ಇನ್ಕಮ್ ಫ್ರಮ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಇವೆರಡತ್ರೊಳಗೆ ನಾವು ಏನು ಮಾಡ್ಬೋದು, ಅದನ್ನು ಅಡ್ಜಸ್ಟ್ ಮಾಡ್ಬೋದು. ಅಂದರೆ ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ಕೊಟ್ಟಿದ್ದರಿಂದ ನಿಮ್ಮ ಪ್ರಾಬ್ಲಮ್ದೊಳಗೆ ಅದನ್ನು ನಾವು ಬಿಸ್ನೆಸ್ ಸೈಡ್ದೊಳಗೆ ಏನು ಮಾಡೋದಪ್ಪ ಅಂದರೆ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ದೊಳಗೆ ಭೀ ಅದನ್ನು ಅಡ್ಜಸ್ಟ್ ಮಾಡ್ಬೋದು ಮತ್ತು ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ದೊಳಗೆ ಕೂಡ ಅದನ್ನು ಅಡ್ಜಸ್ಟ್ ಮಾಡ್ಬೋದು. ಕ್ಲಿಯರ್? ದೆನ್ ಆರ್ಡರ್ ಆಫ್ ಪ್ರಿಯಾರಿಟಿ, ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು? ಫಸ್ಟ್ ಪ್ರಿಫರೆನ್ಸ್ ಯಾವುದಪ್ಪ ಅಂದರೆ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್ ಫಸ್ಟ್ ನಾವು ಡಿಡಕ್ಷನ್ ತೊಗೋಬೇಕು. ಅದಾದ ನಂತರ ಡಿಡಕ್ಷನ್ ಅಂದರೆ ಏನಂದರೆ ಸೆಟಪ್ ಮಾಡಬೇಕು. ಅದಾದ ನಂತರ ಕರೆಂಟ್ ಇಯರ್ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಅದನ್ನು ನಾವು ಸೆಟಪ್ ಮಾಡಬೇಕು, ಪ್ರಿಯಾರಿಟಿ ಅದು. ದೆನ್ ಅದಾದ ನಂತರ ನಾವು ಎಲ್ಲಿ ಹೋಗ್ಬೇಕು ಅಂದರೆ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಏನು ಹಿಂದೆ ಉಳಿದತ್ತಲ್ಲ ಲಾಸನ್ನು ತೊಗೊಂಡು ಬಂದಿವಲ್ಲ ಅದನ್ನು ನಾವು ಲೆಸ್ ಮಾಡ್ತೀವಿ ಅಥವಾ ಅಡ್ಜಸ್ಟ್ ಮಾಡ್ತೀವಿ. ಅದಾದ ನಂತರ ಮತ್ತು ಇನ್ಕಮ್ ಉಳಿತಂದ್ರೆ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್, ಅನ್ಅಬ್ಸಾರ್ಬ್ಡ್ ಎಕ್ಸ್ಪೆನ್ಸಸ್ಸನ್ನು ನಾವು ಇಲ್ಲಿ ಕ್ಲೇಮ್ ಮಾಡೋದು. ಯಾಕೆ ಇವಾಗ ಲಾಸ್ಟ್ ಪ್ರಿಫರೆನ್ಸ್ ಕೊಟ್ಟಿವಿ ಅಂದರೆ ಇವನ್ನ ಎಷ್ಟು ಬೇಕಾದ ವರ್ಷ ನೀವು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊತ ಹೋಗ್ಬೋದು. ಯಾವುದ್ರಿ? ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ಮತ್ತು ಅಬ್ಸಾರ್ಬ್ಡ್ ಎಕ್ಸ್ಪೆನ್ಸಸ್ಸನ್ನು. ಕ್ಲಿಯರ್? ದೆನ್ ಇಂಟರ್ ಹೆಡ್ ಸೆಟಪ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನಲ್ ಲಾಸಸ್.
Loss from non-speculative business or profession is to be set off from income of house property, capital gain, other sources, etc. ಸೊ ಬಿಸ್ನೆಸ್ ಲಾಸನ್ನು ಈಗ ಇದು ಆ್ಯಕ್ಚುಲಿ ಇದು ರಿಪೀಟ್ ಆಯ್ತದು. ಈಗ ಏನಾಗಿದೆ ಅಂದರೆ ಬಿಸ್ನೆಸ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಏನೈತಿಲ್ಲ ಅದನ್ನು ಸ್ಯಾಲ್ರಿ ಹೆಡ್ ಒಂದು ಬಿಟ್ಟು ಉಳಿದ ಎಲ್ಲ ಹೆಡ್ದು ಇನ್ಕಮ್ದೊಳಗೆ ಅದನ್ನು ನಾವು ಅಡ್ಜಸ್ಟ್ ಮಾಡ್ಬೋದು. ದೆನ್ ಅನ್ಅಸ್ವರ್ಡ್ ಡೆಪ್ರಿಸಿಯೇಷನ್ ಆ್ಯಂಡ್ expenses can be set up against income of any head, and unabsorbed losses if not adjusted then they can be carried forward for any number of years ಅಂತ ಹೇಳ್ತೇವೆ ನಾವು. ಸೊ ಇಲ್ಲಿ ಲಾಸ್ ಫ್ರಮ್ ಎಚ್ ಪಿ ಇತ್ತಂದ್ರೆ ಅದನ್ನು 8 ವರ್ಷ ತೊಗೊಂಡು ಹೋಗ್ಬೇಕು, ಅಥವಾ ಲಾಸ್ ಫ್ರಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇತ್ತಂದ್ರೆ 4 ವರ್ಷ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಲಾಸ್ ಫ್ರಮ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇತ್ತಂದ್ರೆ ಅದನ್ನು 8 ವರ್ಷ ನಾವು ಹಿಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಆ ರೀತಿ ಅನ್ಅಬ್ಸರ್ವ್ಡ್ ಡೆಪ್ರಿಸಿಯೇಷನ್ಗೆ ಮತ್ತು ಅನ್ಅಬ್ಸರ್ವ್ಡ್ ಎಕ್ಸ್ಪೆನ್ಸಸ್ಗೆ ದೆರ್ ಇಸ್ ನೋ ಲಿಮಿಟ್. ಅದನ್ನು ಎಷ್ಟು ಬೇಕಾದ ವರ್ಷ ಅದನ್ನು ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಮುಂದೆ ಯಾವಾಗ ನಿಮಗೆ ಇನ್ಕಮ್ ಸಿಗ್ತಿಲ್ಲ ಅಲ್ಲಿ ಅದನ್ನು ಅಡ್ಜಸ್ಟ್ ಮಾಡ್ಬೋದು ಈ ರೀತಿ. ಆ್ಯಂಡ್ ಥರ್ಡ್ ಒನ್ ಈಸ್ ಸ್ಪೆಕ್ಯುಲೇಷನ್ ಆ್ಯಂಡ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಪ್ರೊಫೆಷನ್ ಇನ್ಕಮ್. ದೀಸ್ ಇನ್ಕಮ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಸೆಟ್ ಅಪ್ ದ ಲಾಸಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಆ್ಯಂಡ್ ಲಾಸಸ್ ಆಫ್ ಅದರ್ ಸೋರ್ಸಸ್. ಇವು ಎರಡು ಇನ್ಕಮನ್ನು ನಾವೇನು ಮಾಡಬೇಕು ಅಂದ್ರೆ, ಇಲ್ಲಿ ಕ್ಯಾಪಿಟಲ್ ಲಾಸ್ ಇತ್ತಂದ್ರೆ, ಕ್ಯಾಪಿಟಲ್ ಗೇನ್ ಹೇಳ್ತೀವಲ್ಲ, ಕ್ಯಾಪಿಟಲ್ ಲಾಸ್ ಇತ್ತಂದ್ರೆ ಆ ಲಾಸನ್ನು ಯಾವುದೇ ಹೆಡ್ದೊಳಗೆ ನಾವು ಅಡ್ಜಸ್ಟ್ ಮಾಡೋದಿಲ್ಲ, ಅದನ್ನು ಡೈರೆಕ್ಟ್ಲಿ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಅದಕ್ಕಾಗಿ ಅದನ್ನೊಂದು ಬಿಟ್ಟು ಹೌಸ್ ಪ್ರಾಪರ್ಟಿದ ಲಾಸನ್ನು ಮತ್ತು ಅದರ್ ಸೋರ್ಸ್ ಲಾಸನ್ನು ಎಕ್ಸೆಪ್ಟ್ ರೇಸ್ ಹಾರ್ಸ್ ಅದನ್ನು ಬಿಟ್ಟು ಆ ಲಾಸನ್ನು ನಾವು ಈ ಇನ್ಕಮ್ದೊಳಗೆ ಅಡ್ಜಸ್ಟ್ ಮಾಡ್ಬೋದು. ಯಾವ ಇನ್ಕಮ್ ಅಂದ್ರೆ ಇನ್ಕಮ್ ಫ್ರಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಆ್ಯಂಡ್ ಇನ್ಕಮ್ ಫ್ರಮ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ಸನ್ನು ಅಡ್ಜಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಕ್ಲಿಯರ್? ದೆನ್ ಫೋರ್ತ್ ಯೂನಿಟ್ ಈಸ್ ಕ್ಯಾಪಿಟಲ್ ಗೇನ್ಸ್ ಆರ್ ಲಾಸಸ್ ಅಂತ ಹೇಳ್ತೀವಿ. ದಿಸ್ ಹೆಡ್ ಈಸ್ ಕ್ಲಾಸಿಫೈಡ್ ಇನ್ ಟು ಕ್ಯಾಟಗರೀಸ್ ಫಾರ್ ದಿ ಪರ್ಪಸ್ ಆಫ್ ಸೆಟಪ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ದಿ ಲಾಸಸ್ ಅಂತ ಹೇಳ್ತೀವಿ. ಫಸ್ಟ್ ಒನ್ ಈಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಲಾಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಲಾಸ್ ಅಂತೀವಿ, ಕ್ಲಾಸಿಫೈ ಮಾಡ್ಕೋತೀವಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಲಾಸ್ ನೋಡೋಣ ಇದ್ರ ಬಗ್ಗೆ. ದ ಇಂಟರ್ ಸೋರ್ಸ್ ಸೆಟಪ್ ಫಸ್ಟ್ ಓದ್ತೇವೆ ನಾವು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಅಡ್ಜಸ್ಟೆಡ್ ಅಗನೆಸ್ಟ್ ಆರ್ ಸೆಟಪ್ ಅಗನೆಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಇಸ್ ಇಟ್ ರೈಟ್? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ದೊಳಗೆ ನಾವು ಅಡ್ಜಸ್ಟ್ ಮಾಡ್ತೀವಿ. ಅಂದರೆ ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಂದರೆ ಒಂದು ಅಸೆಟ್ದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಇನ್ನೊಂದು ಅಸೆಟ್ದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇತ್ತಂದರೆ ಅದ್ರೊಳಗೆ ಅಡ್ಜಸ್ಟ್ ಮಾಡ್ಬೋದು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಅಡ್ಜಸ್ಟೆಡ್ ಅಗನೆಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಲ್ಸೋ, ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಇಂಟ್ರಾ ಸೋರ್ಸ್ ಸೆಟಪ್. ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ದೊಳಗೆ ಕೂಡ ಅಡ್ಜಸ್ಟ್ ಮಾಡ್ಬೋದು. ಕ್ಲಿಯರ್? ಸೊ ಇದಕ್ಕೆ ನಾವೇಂತಪ್ಪ ಅಂದರೆ ಇಂಟ್ರಾ ಸೋರ್ಸ್ ಸೆಟಪ್ ಅಂತ ಹೇಳ್ತೀವಿ. ದೆನ್ ನೋ ಇಂಟರ್ ಹೆಡ್ ಸೆಟಪ್. ಈ ಕ್ಯಾಪಿಟಲ್ ಗೇನ್ಗೆ ನೋ ಇಂಟರ್ ಹೆಡ್ ಸೆಟಪ್ ಅಂತ ಇರುತ್ತೆ. ಅಂದರೆ ಅಲ್ಲಿ ನಾವು ಲಾಸನ್ನು ಎಲ್ಲಿ ಯಾವುದೋ ಒಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗಿರ್ಬೋದು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗಿರ್ಬೋದು, ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರೊಫೆಷನ್ ಆಗಿರ್ಬೋದು, ಇದ್ರೊಳಗೆ ನಾವು ಅಡ್ಜಸ್ಟ್ ಮಾಡೋಂಗಿಲ್ಲ. ಅದಕ್ಕಾಗಿ ನೋ ಇಂಟರ್ ಹೆಡ್ ಸೆಟಪ್. ಯಾವುದಕ್ಕೆ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗಿರ್ಬೋದು ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗಿರ್ಬೋದು. ಅದಕ್ಕಾಗಿ ದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕೆನ್ ನಾಟ್ ಬಿ ಅಡ್ಜಸ್ಟೆಡ್ ಅಗನೆಸ್ಟ್ ಇನ್ಕಮ್ ಫ್ರಮ್ ಎನಿ ಅದರ್ ಹೆಡ್ಸ್. ಅದನ್ನು ಎಲ್ಲೂ ನಾವು ಅಡ್ಜಸ್ಟ್ ಮಾಡೋಕ್ಕೆ ಬರೋದಿಲ್ಲ. ಅದನ್ನು ಡೈರೆಕ್ಟ್ಲಿ ಏನು ಮಾಡ್ತೀವಪ್ಪ ಅಂದರೆ ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ ನೋಡಿರಿ, ಇಫ್ ದೆರ್ ಈಸ್ ಅ ಲಾಸ್ ಆಫ್ಟರ್ ಇಂಟರ್ ಸೋರ್ಸ್ ಆ್ಯಂಡ್ ಇಂಟ್ರಾ ಸೋರ್ಸ್ ಸೆಟಪ್, ದ ಲಾಸ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಫಾರ್ ದಿ ನೆಕ್ಸ್ಟ್ 8 years. ಅಂದರೆ ಅದನ್ನು ಯಾವುದೇ ಬೇರೆ ಹೆಡ್ದ ಇನ್ಕಮ್ದೊಳಗೆ ನಾವು ಅಡ್ಜಸ್ಟ್ ಮಾಡೋಂಗಿಲ್ಲ. ದೆನ್ ಇಫ್ ದೆರ್ ಇಸ್ ಅ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ಟರ್ ಇಂಟರ್ ಸೋರ್ಸ್ ಸೆಟಪ್, ಗೇನ್ ಉಳಿತು ಅಂದರೆ ಇಂಟರ್ ಸೋರ್ಸ್ ಸೆಟಪ್ ಆದ ನಂತರ ಗೇನ್ ಉಳಿತು ಅಂದರೆ ಅದನ್ನು ಏನು ಮಾಡ್ತೀವಪ್ಪ ಅಂದರೆ ದಟ್ ಗೇನ್ ಕ್ಯಾನ್ ಬಿ ಯೂಸ್ಡ್ ಟು ಸೆಟಪ್ ದ ಲಾಸಸ್ ಫ್ರಮ್ ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಪ್ರೊಫೆಷನ್ ಆ್ಯಂಡ್ ಅದರ್ ಸೋರ್ಸಸ್ ಎಕ್ಸೆಪ್ಟ್ ರೇಸ್ ಹಾರ್ಸ್. ಹೌಸ್ ಆಗಿರೋದ್ರೆ ಹಾರ್ಸ್ ಮಾತ್ರ. ಸೊ ಸಪೋಸ್ ಇಂಟರ್ ಸೋರ್ಸ್ ಸೆಟಪ್ ಆದ ನಂತರ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಉಳಿತು ಅಂದರೆ ಆ ಗೇನನ್ನು ನಾವು ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಇತ್ತಂದರೆ ಅದಕ್ಕೆ ಬಳಕೆ ಮಾಡ್ಕೋಬೋದು, ಲಾಸ್ ಫ್ರಮ್ ಬಿಸ್ನೆಸ್ ಪ್ರೊಫೆಷನ್ ಇತ್ತು ಅದಕ್ಕೆ ಬಳಕೆ ಮಾಡ್ಕೋಬೋದು, ಅಥವಾ ಲಾಸ್ ಫ್ರಮ್ ಅದರ್ ಸೋರ್ಸಸ್ ಎಕ್ಸೆಪ್ಟ್ ರೇಸ್ ಹಾರ್ಸ್ ಇತ್ತಂದ್ರೆ ಅದಕ್ಕೂ ಬಳಕೆ ಮಾಡ್ಕೋಬೋದು. ಕ್ಲಿಯರ್? ಆಫ್ಟರ್ ದಿಸ್ ಇಫ್ ದೇರ್ ಈಸ್ ಅ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ರಿಮೇನ್ಸ್, then that short term capital gain should be taken into the gross total income. Clear? Then next, long term capital gain or loss. Inter source ಬರ್ತದೆ ಇಲ್ಲಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ set up or
adjusted against long-term capital gain only and not against short-term capital gain. ನೋಡ್ರಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನದೊಳಗೆ ಅಡ್ಜಸ್ಟ್ ಮಾಡ್ಬೋದು, ಆದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನದೊಳಗೆ ಅಡ್ಜಸ್ಟ್ ಮಾಡೋಕ್ಕೆ ಬರೋದಿಲ್ಲ. ಕ್ಲಿಯರ್? ನೋ ಇಂಟರ್ ಹೆಡ್ ಸೆಟಪ್. ಇದನ್ನು ಕೂಡ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇತ್ತು ಅಂದರೆ ಅದನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ಡೈರೆಕ್ಟ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ಫಾರ್ ನೆಕ್ಸ್ಟ್ 8 years. ಇಂಟರ್ ಸೋರ್ಸ್ ಆದ ನಂತರ ಲಾಸ್ ಉಳಿತಂದ್ರೆ ಅದನ್ನು 8 years ತನಕ ಅದನ್ನು ಹೊತ್ಕೊಂಡು ಹೋಗ್ತೀವಿ, ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಇಫ್ ದೆರ್ ಇಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ಟರ್ ಇಂಟರ್ ಸೋರ್ಸ್ ಸೆಟಪ್ ಆದ ನಂತರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಉಳಿತು ಅಂದರೆ that can be used to set up the losses from house property, business profession and other sources. So short term capital gain ಏನು ಹೇಳಿದ್ವಿ, ಅದು ಸಪೋಸ್ ಇಂಟರ್ ಸೋರ್ಸ್ ಸೆಟಪ್ ಆದ ನಂತರ ನಿಮಗೆ ಗೇನ್ ಉಳಿತು ಅಂದರೆ ಆ ಗೇನನ್ನು ನಾವು ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿಗೆ ಬಳಕೆ ಮಾಡ್ಕೋಬೋದು, ಲಾಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ಗೆ ಬಳಕೆ ಮಾಡ್ಕೋಬೋದು, ಅಥವಾ ಅದರ್ ಸೋರ್ಸಸ್ಗೆ ಲಾಸ್ ಫ್ರಮ್ ಅದರ್ ಸೋರ್ಸ್ಗೆ ಬಳಕೆ ಮಾಡ್ಕೋಬೋದು ಎಕ್ಸೆಪ್ಟ್ ರೆಸಾರ್ಟ್ಸ್. ಕ್ಲಿಯರ್? ಆಫ್ಟರ್ ದಿಸ್, if there is a long-term capital gain remains, that long-term capital gain should be taken into the gross total income. So this is about capital gain. Then income from other sources. This head is classified in 3 categories for the purpose of setup and carry forward of the losses. ಈ ಹೆಡ್ಡನ್ನು 3 ಕ್ಯಾಟಗರಿಯಾಗಿ ಮಾಡ್ತೀವಿ, ವಿಂಗಡಿಸ್ತೀವಿ. ಒಂದು, ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ಆಫ್ ರೇಸ್ ಹಾರ್ಸ್, ಅಂದರೆ ನೀವು ಸ್ವತಃ ಒಂದು ಒಂದು ರೇಸ್ ಹಾರ್ಸ್ ಇದ್ದಿದ್ದು ಅದ್ರ ಓನರ್ ಇದ್ರಿ ಅಂದರೆ ಅದರಿಂದ ಇನ್ಕಮ್ ಬರೋದನ್ನು ನಾವು ಇಲ್ಲಿ ಸಪ್ರೇಟಾಗಿ ನೋಡ್ತೀವಿ. ದೆನ್ ವಿನ್ನಿಂಗ್ ಫ್ರಮ್ ಲಾಟರೀಸ್, ಕ್ರಾಸ್ ವರ್ಡ್ ಪಜಲ್ ಆ್ಯಂಡ್ ಕಾರ್ಡ್ ಗೇಮ್ಸ್ ಎಟ್ಸೆಟ್ರಾ, ಇದೊಂದು ಸಪ್ರೇಟಾಗಿ ನೋಡ್ಕೋತೀವಿ. ದೆನ್ ಅದರ್ಸ್, ಇಂಟ್ರೆಸ್ಟ್ ಆರ್ ಲಾಸ್ ಆನ್ ಸೆಕ್ಯೂರಿಟೀಸ್. ಈ ರೀತಿ ನಾವು ಏನು ಮಾಡ್ತೀವಪ್ಪ ಅಂದರೆ ಅದನ್ನು ಡಿವೈಡ್ ಮಾಡ್ತೀವಿ. ಈಗ ಫಸ್ಟ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ಆಫ್ ರೇಸ್ ಹಾರ್ಸ್. ಇಂಟರ್ ಸೋರ್ಸ್ ಸೆಟಪ್, loss from owning and maintaining of one race horse can be set up against income from owning and maintaining of another race horse. ಅಂದರೆ ಸಪೋಸ್ ನಿಮಗೆ 2 ಕುದುರೆ ಇದ್ದು ಅಂದರೆ ಒಂದು ಕುದುರೆ ಕಡೆಯಿಂದ ಲಾಸ್ ಬರೋಕೈತಂದ್ರೆ ಇನ್ನೊಂದು ಕುದುರೆದು ಇನ್ಕಮ್ ಬಂದಿತ್ತಂದ್ರೆ ಅದ್ರೊಳಗೆ ನಾವು ಅಡ್ಜಸ್ಟ್ ಮಾಡ್ಬೋದು. ಅದಕ್ಕೆ ನಾವು ಹೇಳ್ತೀವಿ ಇಂಟರ್ ಸೋರ್ಸ್ ಸೆಟಪ್ ಅಂತ ಹೇಳ್ತೀವಿ. ಈ ಅಡ್ಜಸ್ಟ್ಮೆಂಟ್ ಆದ ನಂತರ ನಿಮಗೆ ಲಾಸ್ ಉಳಿಬೋದು ಅಥವಾ ಇನ್ಕಮ್ ಉಳಿಬೋದು. ಓಕೆ, ಆ್ಯಂಡ್ ಇಫ್ ದೇರ್ ಇಸ್ ಅ ಲಾಸ್ ಆಫ್ಟರ್ ಇಂಟರ್ ಸೋರ್ಸ್ ಸೆಟಪ್, that loss can be carried forward for the next 4 years. Clear? Because this loss cannot be adjusted against income from any other 4 heads. And if there is a income after inter-source setup, that can be taken into GTI. So ಇದು ಇಂಟರ್ ಹೆಡ್ಗೆ ನಾವು ಬಳಕೆ ಮಾಡೋದಿಲ್ಲ. ಇದು ಲಾಸ್ ಇದ್ರೂ ಸಹಿತ ಇಂಟರ್ ಹೆಡ್ದಾಗ ನಾವು ಅಡ್ಜಸ್ಟ್ ಮಾಡೋದಿಲ್ಲ, ಇನ್ಕಮ್ ಇದ್ರೂ ಸಹಿತ ಇಂಟರ್ ಹೆಡ್ದಾಗ ಯೂಸ್ ಮಾಡ್ಕೊರೋದಿಲ್ಲ. ಅದನ್ನು ಡೈರೆಕ್ಟ್ಲಿ ಲಾಸ್ ಇತ್ತು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ, ಅದನ್ನು ಇನ್ಕಮ್ ಇತ್ತು ಅದನ್ನು GTI ತಗೋತೀವಿ. ಕ್ಲಿಯರ್? ದೆನ್ ವಿನ್ನಿಂಗ್ ಫ್ರಮ್ ಲಾಟರೀಸ್, ಕಾರ್ಸ್ ವರ್ಡ್ ಪಜಲ್ ಆ್ಯಂಡ್ ಕಾರ್ಡ್ ಗೇಮ್ಸ್ ಎಟ್ಸೆಟ್ರಾ. ದಿಸ್ ಸಬ್ ಹೆಡ್ never gives the loss. Hence, there is no adjustment or setup or carry forward. The income should be taken into GTI directly because this income cannot be utilized for setup of any loss of any head. So ಈ ಒಂದು ಹೆಡ್ದು ಏನು ಇನ್ಕಮ್ ಇದಿಲ್ಲ ಅದನ್ನು ಡೈರೆಕ್ಟ್ಲಿ ನಾವು ಎಲ್ಲಿ ತೊಗೊಂಡು ಹೋಗ್ತೀವಪ್ಪ ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್ ತೊಗೋತೀವಿ. ಕ್ಲಿಯರ್? ಇನ್ನು ಅದರ್ಸ್, ಇಂಟ್ರೆಸ್ಟ್ ಆರ್ ಲಾಸ್ ಆನ್ ಸೆಕ್ಯೂರಿಟೀಸ್. ಇಂಟರ್ ಸೋರ್ಸ್ ಸೆಟಪ್, ದ ಲಾಸ್ ಫ್ರಮ್ ಒನ್ ಸೆಕ್ಯೂರಿಟಿ ಕ್ಯಾನ್ ಬಿ ಅಡ್ಜಸ್ಟೆಡ್ ಅಗೇನ್ಸ್ಟ್ ಇನ್ಕಮ್ ಫ್ರಮ್ ಅನದರ್ ಸೆಕ್ಯೂರಿಟಿ. ಇದು ಇಂಟರ್ ಸೋರ್ಸ್ ಸೆಟಪ್. ದೆನ್ ಇಂಟರ್ ಹೆಡ್ ಸೆಟಪ್, ಇಫ್ ದೆರ್ ಇಸ್ ಅ ಲಾಸ್ ಆಫ್ಟರ್ ಇಂಟರ್ ಸೋರ್ಸ್ ಸೆಟಪ್, that loss can be adjusted against income from all other heads. ಆಲ್ ಅದರ್ ಹೆಡ್ಸ್ ಅಂದರೆ ಯಾವುದ್ರಿ? ಅದು ಕ್ಯಾಪಿಟಲ್ ಗೇನ್ ಆಗಿರ್ಬೋದು, ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರೊಫೆಷನ್ ಆಗಿರ್ಬೋದು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗಿರ್ಬೋದು, ಇನ್ಕಮ್ ಫ್ರಮ್ ಸ್ಯಾಲರಿ ಆಗಿರ್ಬೋದು. ಈ 4 ಹೆಡ್ದ ಇನ್ಕಮ್ದೊಳಗೆ ಆ ಲಾಸನ್ನು ನಾವು ಅಡ್ಜಸ್ಟ್ ಮಾಡ್ತೀವಿ. ಇಫ್ ದೆರ್ ಇಸ್ ಅ ಲಾಸ್ ಆಫ್ಟರ್ ಇಂಟರ್ ಹೆಡ್ ಸೆಟಪ್ ಆದ ನಂತರ ಲಾಸ್ ಉಳಿತಂದ್ರೆ ದ್ಯಾಟ್ ಲಾಸ್ ಕ್ಯಾನ್ ನಾಟ್ ಬಿ ಕ್ಯಾರಿ ಫಾರ್ವರ್ಡ್. ನೆನಪಿಟ್ಕೋರಿ, ದ್ಯಾಟ್ ಕ್ಯಾನ್ ನಾಟ್ ಬಿ ಕ್ಯಾರಿ ಫಾರ್ವರ್ಡ್ ಮೀನ್ಸ್ there is no provision for carry forward of the losses on the securities. Clear? If there is an income after inter-source setup, that income is utilized for adjustment of losses from house property and business profession etc. ಇವೆರಡತ್ರನ್ನ ಮಾತ್ರ ನಾವಿಲ್ಲಿ ಅಡ್ಜಸ್ಟ್ ಮಾಡ್ತೀವಿ. ಸಪೋಸ್ ನಿಮ್ಮದು ಇಂಟ್ರೆಸ್ಟ್ ಭಾಳ ಬಂದದ, ಇಂಟರ್ ಹೆಡ್ದಾಗ ತೊಗೊಂಡು ಹೋಗ್ತೀರಿ,
ಅಲ್ಲಿ ಹೌಸ್ ಪ್ರಾಪರ್ಟಿ ಲಾಸ್ ಇತ್ತಂದ್ರೆ ಅದ್ರೊಳಗೆ ಲೆಸ್ ಮಾಡ್ಕೋತೀರಿ, ಅಥವಾ ಬಿಸ್ನೆಸ್ ಪ್ರೊಫೆಷನ್ದು ಲಾಸ್ ಇತ್ತಂದ್ರೆ ಅದನ್ನು ಲೆಸ್ ಮಾಡ್ಕೋತೀರಿ. ಇಲ್ಲಿ ಬಿಸ್ನೆಸ್ ಪ್ರೊಫೆಷನ್ ಇದಾದ್ರೆ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇದ್ರೆ ಮಾತ್ರ. ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸನ್ನು ಇಲ್ಲಿ ನಾವು ಅಡ್ಜಸ್ಟ್ ಮಾಡೋದಿಲ್ಲ. ಆಫ್ಟರ್ ದಿಸ್ ಇಫ್ ದೆರ್ ಇಸ್ ಅ ಇನ್ಕಮ್ ರಿಮೇನ್ಸ್ ದ್ಯಾಟ್ ಶುಡ್ ಬಿ ಟೇಕನ್ ಟು GTI. ಅದನ್ನು ನಾವು ಇಲ್ಲಿ ತೊಗೊಂಡೋಗ್ತೀವಿ, ಡೈರೆಕ್ಟ್ಲಿ GTIಗೆ ತೊಗೊಂಡು ಹೋಗ್ತೀವಿ. ಸೊ ದಿಸ್ ಈಸ್ ಥಿಯರಾಟಿಕಲ್ ಆಸ್ಪೆಕ್ಟ್ ಆಫ್ ಅಬೌಟ್ ಸೆಟಪ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ದಿ ಲಾಸಸ್. ಓಕೆ, ಸೊ ಇದಾದ ನಂತರ ನಾವೇನು ಮಾಡೋಣ ರೀ, ಇಲ್ಲೂ ಕೂಡ 15 ಮಾರ್ಕ್ಸ್ ಪ್ರಾಬ್ಲಮ್ ಇದಿರುತ್ತೆ. ಆ ಪ್ರಾಬ್ಲಮ್ ನಾವು ನೋಡೋಣ ರೀ ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.